ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಿರೋದು ಸುಜುಕಿಯವರ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್. 1 ಇಯರ್ ಒಳ್ಳೆ R&D ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಗಾಡಿನ ಕೊಟ್ಟಿದ್ದಾರೆ. ಕ್ರೇಜಿ ಗುರು, ಇಷ್ಟೊಂದು ಚೆನ್ನಾಗಿ ಬ್ರೇಕ್ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಗುರು. 0 to 60 ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ನೋಡೋಣ. 78, ಓ 79, ಟೆನ್ಷನೇ ಇಲ್ಲ ಗುರು. ಸೊ ನೀವು ಇಲ್ಲೇ ಲೆಫ್ಟ್ ಹೋದರೆ ಮನೀಶ್ ದಮ್ ಬಿರಿಯಾನಿ ಬರುತ್ತೆ ಗುರು. ಮನೀಶ್ ದಮ್ ಬಿರಿಯಾನಿ ಹೋಗ್ಬೇಕಂದ್ರೆ ಇಲ್ಲಿ ದೈವಿಕ್ ಸುಜುಕಿ ಶೋರೂಮಲ್ಲಿ ಗಾಡಿ ತೊಗೊಂಡ್ಬಿಟ್ಟು ಮನೀಶ್ ದಮ್ ಬಿರಿಯಾನಿಗೆ ಹೋಗ್ಬಿಡಿ, ಇಲ್ಲೇ ಬ್ಯಾಕು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತು ನೀವು ನೋಡ್ತಿರೋದು ಸುಜುಕಿಯವರ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ದಿಸ್ ಇಸ್ ದ ಆಲ್ ನ್ಯೂ ಸುಜುಕಿ EXX 2026. ಈ ಗಾಡಿ ಸ್ಪೆಷಾಲಿಟಿ ಏನಂದರೆ ನಿಮಗೆ LFP ಬ್ಯಾಟ್ರಿ ಸಿಗುತ್ತೆ. LFP ಏನಂದರೆ ಲಿಥಿಯಂ ಫೆರೋಫಾಸ್ಫೇಟ್. ನಿಮಗೆ ಇದರಲ್ಲಿ ಒಳ್ಳೆ ಸೇಫ್ಟಿ ಸಿಗುತ್ತೆ, ಲಾಂಗ್ ಲೈಫ್ ಇದೆ ಆ್ಯಂಡ್ ಥರ್ಮಲ್ ಸ್ಟೆಬಿಲಿಟಿ ಕೂಡ ಇದೆ. ಸೊ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ. ಗಾಡಿ ಮೋಟರ್ಸ್ ಹೇಗಿದೆ, ಸಸ್ಪೆನ್ಷನ್ಸ್ ಹೇಗಿದೆ, ಬ್ರೇಕ್ಸ್ ಹೇಗಿದೆ ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟೆಲ್ಲ ಹೇಗಿದೆ ಆ್ಯಂಡ್ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ಈ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಬಿಗ್ ಥ್ಯಾಂಕ್ಸ್ ಟು ದೈವಿಕ್ ಸುಜುಕಿ ಶೋರೂಮ್ ಹೊಸಕೋಟೆ ಅವ್ರಿಗೆ ಹೇಳ್ತಿದ್ದೀನಿ, ಯಾಕಂದರೆ ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಸೊ ಈ ಗಾಡಿನ ಪರ್ಚೇಸ್ ಮಾಡಬೇಕಾ, ಸುಜುಕಿ EXX ಇರ್ಬೋದು, ವಿಸ್ಟಾರ್ಮ್ ಇರ್ಬೋದು, ಯಾವುದೇ ಸುಜುಕಿ ಗಾಡಿನ ನೀವು ಬೈ ಮಾಡಬೇಕಂದ್ರೆ ದೈವಿಕ್ ಸುಜುಕಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇರೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈ ಗಾಡಿ ಫುಲ್ ರೈಡ್ ರಿವ್ಯೂ ನೋಡಬೇಕಾ, ನನ್ನ ಚಾನಲ್ನ ನೋಡ್ಬೋದು. ಚಾನಲ್ ನೇಮ್ ಪುನೀತ್ ಅನ್ಫೋಲ್ಡ್ ಅಂತ. ಸೊ ವಿಡಿಯೋ ವೇಸ್ಟಿಂಗ್ ದ ಟೈಮ್, ಲಾಸ್ಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ, ಗಾಡಿ ಹೇಗಿದೆ ಅಂತ. ಸೊ ಫಸ್ಟು ಕಂಫರ್ಟಬಲ್ ಹೇಗಿದೆ ಅಂತ ನೋಡೋಣ. ಸೊ ಇದು ಆ್ಯಕ್ಚುಲಿ ಕೀ ಇವರದ್ದು, ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸುಜುಕಿ ಲೋಗೋ ಕೂಡ ಇದೆ ಆ್ಯಂಡ್ ನೀವು ಇಲ್ಲೇ ಕೂಡ ಆನ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಕೀಲೆಸ್ ಎಂಟ್ರಿ ಕೂಡ ಇದೆ. ಸೊ ಗಾಡಿನ ಕೂತ್ಕೊಂಡು ನೋಡೋಣ ಹೇಗಿದೆ ಅಂತ. ಓ, ಗಾಡಿ ಮಾತ್ರ ತುಂಬಾ ಕಂಫರ್ಟೇಬಲ್ ಆಗಿದೆ. ಆ್ಯಕ್ಚುಲಿ ಸಿಟ್ಟಿಂಗ್ ಪೋಸ್ಚರ್ ಇರ್ಬೋದು, ನನಗೆ ತುಂಬಾ ಇಷ್ಟ ಆಯಿತು. ಗಾಡಿ ವೆಯ್ಟ್ ಬಂದುಬಿಟ್ಟು ಜಸ್ಟ್ 122 kg ಇದೆ. ಸೊ ನಿಮಗೆ ಏನೇನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ನನ್ನ ಹೈಟ್ ಬಂದುಬಿಟ್ಟು 5.3 ಇದೆ ಆ್ಯಂಡ್ ಗಾಡಿ ಸೀಟ್ ಹೈಟ್ ಬಂದುಬಿಟ್ಟು 765 mm ಇದೆ. ಸೊ ಇಲ್ಲಿ ನೋಡ್ಬೋದು ಪ್ರಾಪರಾಗಿ ಟಚ್ ಆಗುತ್ತೆ. ಸೊ ಏನೇನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಹೈಟು 5.3 ಆ ಥರ ಇದ್ದರೆ ಏನು ಟೆನ್ಷನ್ ತೊಗೊಳ್ಬೇಡಿ. ನೀವು ತುಂಬ ಲೈಟ್ ವೆಯ್ಟ್ ಕೂಡ ಆಗಿದೆ. ಸೊ ಏನೂ ಪ್ರಾಬ್ಲಮ್ ಇರಲ್ಲ. ಸೊ ನೀವು ಮಿರರ್ಸ್ ನೋಡ್ಬೋದು, ಪ್ರಾಪರಾಗಿ ವಿಸಿಬಿಲಿಟಿ ಆಗಿದೆ. ಸೊ ನನಗೆ ಪ್ರಾಪರಾಗಿ ಕಾಣಿಸ್ತಾ ಇದೆ. ಈವನ್ ಲೆಫ್ಟ್ ಆ್ಯಂಡ್ ರೈಟ್ ನಿಮ್ಮ ಹೈಟು ತಕ್ಕಂತೆ ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಸೊ ಇದರಲ್ಲಿ ಮೋಡ್ ಸ್ವಿಚ್ ಕೂಡ ಇದೆ. ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಣ, ಗಾಡಿನೆಲ್ಲ ಹೇಗಿದೆ ಅಂತ ನೋಡೋಣ. ಸೊ ಸ್ಟ್ಯಾಂಡ್ ತೆಗೆದಿದ್ದೀನಿ, ಏನಿಲ್ಲ, ಬ್ರೇಕ್ ಇಟ್ಕೊಂಡ್ಬಿಟ್ಟು ಜಸ್ಟ್ ಆನ್ ಆಯಿತು. ಇದರಲ್ಲಿ ನಿಮಗೆ 3 ಮೋಡ್ಸ್ ಇದೆ. ಒಂದು ರೈಡ್, ಎಕೋ ಮೋಡ್, ರೈಡ್ ಎ, ರೈಡ್ ಬಿ ಅಂತ ನಿಮಗೆ 3 ಮೋಡ್ಸ್ ಕೂಡ ಸಿಗುತ್ತೆ. ಜಸ್ಟ್ ಏನಿಲ್ಲ, ಈ ಥರ ನೀವು ಆಫ್ ಮಾಡಿಬಿಡ್ಬೋದು. ಸಿಟ್ಟಿಂಗ್ ಕಂಫರ್ಟಲ್ಲ ತುಂಬಾ ಚೆನ್ನಾಗಿದೆ ಗುರು. ನಂಗೆ ಗಾಡಿ ಮಾತ್ರ ಈ ಆಕ್ಸಸ್ 125 ಓಡಿಸಿದ್ದೆ ನಾನು, ಅದಕ್ಕಿಂತ ಇದು ತುಂಬಾ ಇಷ್ಟ ಆಯಿತು. ತುಂಬ ಅಜೈಲ್ ಆಗಿದೆ ಗಾಡಿ ಮಾತ್ರ, ತುಂಬಾ ಅಜೈಲ್ ಆಗಿದೆ. ಸೊ ನಾನು ಇವಾಗ ಯೂಸ್ ಮಾಡ್ತಿರೋದು ರೈಡ್ ಬಿ ಮೋಡ್. ಸೊ ಇದರಲ್ಲಿ ನಾನು ಹೇಳಿದಾಗೆ 3 ಮೋಡ್ ಸಿಗುತ್ತೆ. 3 ಮೋಡೆಲ್ಲ ಏನಿದೆ ಅಂದರೆ, ಒಂದು ಇಕೋ ಮೋಡು, ಒಂದು ರೈಡ್ ಎ, ರೈಡ್ ಬಿ ಅಂತ. ಸೊ ಇಕೋ ಮೋಡಲ್ಲಿ ನಿಮಗೆ ಒಳ್ಳೆ ಮೈಲೇಜ್ ಬೇಕಂದರೆ ನೀವು ಇಕೋ ಮೋಡ್ಗೆ ಹಾಕ್ಸ್ಬೋದು. ಆ್ಯಂಡ್ ರೈಡ್ ಎ ಅಲ್ಲಿ ಏನಾಗುತ್ತೆ ಅಂದರೆ ರೀಜನರೇಟಿವ್ ಆನ್ ಆಗುತ್ತೆ. ರೈಡ್ ಬಿ ಅಲ್ಲಿ ನಿಮಗೆ ಫುಲ್ಲು ಪವರ್ ಸಿಗುತ್ತೆ ಗುರು. ಇದರ ಫುಲ್ ಪೊಟೆನ್ಷಿಯಲ್ ಕೂಡ ಯೂಸ್ ಮಾಡ್ಬೋದು. ಸಿಟ್ಟಿಂಗ್ ಕಂಫರ್ಟ್ ಅದು ತುಂಬಾ ಚೆನ್ನಾಗಿದೆ. ಹ್ಯಾಂಡಲ್ ಮಾಡಲಿಕ್ಕೆ ಮಾತ್ರ ವಾವ್, ದ ವೇಟ್ ಡಿಸ್ಟ್ರಿಬ್ಯೂಷನ್ ಇವರು ಮಾಡಿದ್ದು ತುಂಬಾ ಚೆನ್ನಾಗಿದೆ ಗುರು. ಗಾಡಿ ಕೂತ್ಕೊಂಡಾಗ ಒಂಥರ ಆ ಸುಜುಕಿ ಆಕ್ಸಸ್ 125 ಇದೆಯಲ್ಲ, ಲೆಜೆಂಡರಿ ಸುಜುಕಿ ಆಕ್ಸಸ್ 125, ಅದನ್ನೇ ಒಂದು ಅಪ್ಗ್ರೇಡ್ ಮಾಡಿದಾಗಿದೆ. ತುಂಬಾ ಚೆನ್ನಾಗಿದೆ ಗುರು. ಈವನ್ ಕಲೆಕ್ಟ್ TFT ಕ್ರೇಜಿ. ನಾನು 40-45 ಎಲ್ಲ ಕೆಳಗಡೆ ಹೋಗಿಬಿಟ್ರೆ ಇದು ಗ್ರೀನ್ ತೋರಿಸುತ್ತೆ. ನೀವು ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಸೊ ನಿಮಗೆ ಬ್ಲೂ ಲೈಟ್ ಕೂಡ ಸಿಗುತ್ತೆ. ಸೊ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಸ್ಪೀಡ್ ಹೋಗ್ತಾ ಇದ್ದೀರಾ ಇಲ್ವಾ ಅಂತ. ಆ್ಯಂಡ್ ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ಎಷ್ಟಿದೆ, ಎಷ್ಟು ಕಿಲೋಮೀಟ್ರ್ ಓಡ್ಬೋದು, ಟೈಮ್ ಎಷ್ಟಿದೆ, ಆ್ಯಂಡ್ ಟ್ರಿಪ್ ಬಿ ಎಲ್ಲ ಕಾಣ್ತಿದೆ ನಿಮಗೆ. ಮೋಡ್ ಕೂಡ ಇದರಲ್ಲಿ ನೀವು ಇದು ಮಾಡ್ಬೋದು.
ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಹೇಳಿದಾಗೆ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಬ್ಯಾಕಲ್ಲಿ ನಿಮಗೆ ಟ್ವಿನ್ ಸ್ಪಾರ್ಕ್ ಸಸ್ಪೆನ್ಷನ್ ಸಿಗುತ್ತೆ ಅನಿಸುತ್ತೆ. ಸೊ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಬಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಗುರು ಸಸ್ಪೆನ್ಷನ್ ಎಲ್ಲ, ಡ್ಯಾಮ್ ಗುಡ್. ಸೊ ಗಾಡಿನ ಎಕೋ ಮೋಡಲ್ ಹಾಕ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಜಸ್ಟ್ ಏನಿಲ್ಲ, ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇವಾಗ ಎಕೋ ಮೋಡಲ್ ಇದೆ. ಸೊ ಎಕೋ ಮೋಡಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ನೋಡೋಣ. ಎಕೋ ಮೋಡಲ್ಲಿ ನಿಮಗೆ 55-56 ಸಿಗುತ್ತೆ ಟಾಪ್ ಸ್ಪೀಡು. ಆ್ಯಂಡ್ ಹ್ಯಾಂಡ್ಲಿಂಗ್ ಮಾತ್ರ ತುಂಬಾ ಸೈಕಾಗಿದೆ ಗುರು. ಸುಜುಕಿ 1 ಇಯರು ಒಳ್ಳೆ R&D ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಗಾಡಿನ ಕೊಟ್ಟಿದ್ದಾರೆ. ಈಕೋ ಮಾಡಲ್ಲೇ ನನಗೆ ಹೈವೇಯಲ್ಲಿ ಪ್ರಾಬ್ಲಮ್ ಆಗ್ತಾಯಿಲ್ಲ ಗುರು. 54 ಎಲ್ಲ ಆರಾಮ್ಸೆ ಹೋಗ್ತಾ ಇದೆ, ಗಾಡಿನೆಲ್ಲ ಓಟಕ್ಕೆ ಈಸಿಯಾಗಿ ಮಾಡ್ತಾಯಿದ್ದೆ. ಈಕೋ ಮೋಡಲ್ಲಿ ಗಾಡಿ 60 ಹೋಗ್ತಿದೆ ಗುರು, 59-60. ಕಮಾನ್, ಇಕೋ ಮೋಡಲ್ಲೇ ಈ ಗಾಡಿ 59 ಹೋಗ್ತಾ ಇದೆ ಶಾಕಿಂಗ್ಲಿ. ಆ್ಯಂಡ್ ಈ ಗಾಡಿ ಟಾಪ್ ಸ್ಪೀಡ್ ಬಂದುಬಿಟ್ಟು 71 kmph ಅಂತ ಹೇಳಿದ್ದಾರೆ. ಆ್ಯಂಡ್ ರೇಂಜು ನಿಮಗೆ 95 ಕಿಲೋಮೀಟರ್ ರೇಂಜ್ ಸಿಗುತ್ತೆ. ಆ್ಯಂಡ್ ಸಿಟ್ಟಿಂಗ್ ಕಂಫರ್ಟು, ರೈಡಿಂಗೆಲ್ಲ ಮಾತೇ ಇಲ್ಲ ಗುರು. ಸೊ ಗಾಡಿನ ಇನ್ನೊಂದು ಮೋಡ್ ಹಾಕೋಣ. ಜಸ್ಟ್ ಏನಿಲ್ಲ, ರೈಡ್ ಬಿಯಲ್ಲಿ ನಿಮಗೆ ಪ್ರಾಪರಾಗಿ ಇದು ಸಿಗುತ್ತೆ, ಐ ಮೀನ್ ಪವರ್ ಸಿಗುತ್ತೆ. ಸೊ ರೈಡ್ ಬಿ ನೋಡೋಣ. ಓ ಚೆನ್ನಾಗಿದೆ ಗುರು ರೈಡ್ ಬಿ, ಒಳ್ಳೆ ಪವರ್ ಇದೆ. ಬ್ರೇಕ್ಸ್ ಎಲ್ಲ ಹೇಗಿದೆ ನೋಡೋಣ. ಸೀರಿಯಸ್ಲಿ ಸುಜುಕಿ, ಓ ಕ್ರೇಜಿ ಗುರು, ಇಷ್ಟೊಂದು ಚೆನ್ನಾಗಿ ಬ್ರೇಕ್ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗುರು. ಈ ಗಾಡಿಯಲ್ಲಿ ABS ಇಲ್ಲ, ಬಟ್ಟು ಬ್ರೇಕ್ಸ್ ಎಲ್ಲ ಪ್ರಾಪರಾಗಿ ಇಟ್ಕೊಳ್ತಾ ಇದೆ. ಸೊ ಏನು ಪ್ರಾಬ್ಲಮ್ ಇಲ್ಲ ಈ ಗಾಡಿಗೆ. ವಾವ್, ತುಂಬಾ ಚೆನ್ನಾಗಿದೆ. ಬ್ರೇಕ್ ಬಗ್ಗೆ ಮಾತಾಡಬೇಕಂದ್ರೆ ABS ಬದಲು ನಿಮಗೆ CBS ಅಂತ ಕೊಡ್ತಾರೆ, ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಸೊ ಅದು ಏನಾಗುತ್ತೆ ಅಂದರೆ ನೀವು ಫ್ರಂಟ್ ಬ್ರೇಕ್ ಹಾಕಿ ಇಲ್ಲ ಬ್ಯಾಕ್ ಬ್ರೇಕ್ ಹಾಕಿ, ಸೊ ಎರಡು ಒಟ್ಟೆ ಅಪ್ಲೈ ಆಗುತ್ತೆ. ಸೊ ಅದರಿಂದ ನಿಮಗೆ ಸೇಫ್ಟಿ ವೈಸ್ ಕಾಂಪ್ರಮೈಸ್ ಇಲ್ಲ. ವಾವ್, ತುಂಬಾ ಚೆನ್ನಾಗಿದೆ ಗುರು, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ನನಗೆ ಮಿರರ್ ವಿಸಿಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಓವರ್ಟೇಕ್ ಮಾಡಬೇಕು ಆ ಥರ ಏನಂದರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಹೇಗೆ ಹೋಗ್ತಿದ್ದೆ ಗುರು ಈ ಗಾಡಿ. ಪವರ್ಸ್ ಎಲ್ಲ ಕಮ್ಮಿನೇ ಇಲ್ಲ ಗಾಡಿಗೆ, ತುಂಬಾ ಚೆನ್ನಾಗಿದೆ ಗಾರು. ಇಲ್ಲಿ ನೋಡಿ ಶಿಫ್ಟ್ನೇ ಓವರ್ಟೇಕ್ ಮಾಡ್ತಾ ಇದ್ದೀನಿ. ವಾವ್, ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇನ್ನೊಂದು ಸ್ವಲ್ಪ ಬ್ರೇಕ್ಸ್ ನೋಡೋಣ. ವಾವ್, ಬ್ರೇಕ್ಸ್ ಎಲ್ಲ ಸೈಕಾಗಿದೆ ಗುರು. ಏನು ತೋರಿಸ್ತೀನಿ, ಸ್ವಲ್ಪ ದೂರ ಹೋಗ್ಬಿಟ್ಟು ಬ್ರೇಕ್ಸ್ ಹಾಕ್ತೀನಿ. 65 kmph ಇದ್ದೀನಿ, ಬ್ರೇಕ್ಸ್ ಆಗಿದೆ ನೋಡೋಣ. ಹಿಂದ್ಗಡೆ ಯಾರೂ ಇಲ್ಲ. ಓ ತುಂಬಾ ಚೆನ್ನಾಗಿದೆ ಗುರು, ಬ್ರೇಕ್ಸ್ ಎಲ್ಲ ಹೆವಿ, ತುಂಬಾ ಚೆನ್ನಾಗಿದೆ ಮಾತ್ರ. ನನಗೆ ಬ್ರೇಕ್ಸ್ ಆದಾಗ ಈ ಡ್ರಿಫ್ಟಿಂಗ್ ಇರ್ಬೋದು, ಸ್ಕಿಡ್ಡಿಂಗು ಆ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಗಾಡಿ. ವಾವ್, ಬಟ್ಟರ್ ಸ್ಮೂತ್ ಬ್ರೋ ಗಾಡಿ ಮಾತ್ರ. ಸೊ ಪವರ್ ಎಲ್ಲ ನೋಡ್ಗುರು. ಅಯ್ಯೋ, ಸಸ್ಪೆನ್ಷನ್ ನೋಡಿದ್ರಾ, ತುಂಬಾ ಚೆನ್ನಾಗಿದೆ ಗುರು ಸಸ್ಪೆನ್ಷನ್ ಎಲ್ಲ. ನೋಡಿ ಪವರ್ ನೋಡಿ, ಇನ್ಸ್ಟೆಂಟು. ಗಾಡಿ ಮೋಟರ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ 0.3 kW ಪವರ್ ಇದೆ. ಆ್ಯಂಡ್ 3.07 kW ನಿಮಗೆ ಬ್ಯಾಟ್ರಿ ಇದೆ. ಸೊ ಗಾಡಿ ತುಂಬಾ ಚೆನ್ನಾಗಿದೆ ಮಾತ್ರ. ಸೊ ನಿಮಗೆ ಟ್ರಾಫಿಕ್ ಬ್ಯಾಂಗ್ಳೂರೆಲ್ಲ ಇಕೋ ಮೋಡ್ ದೆನ್ ಇನಫ್, ಯಾಕಂದರೆ 56 kmph ಹೋಗುತ್ತೆ. ಸೊ ಇಟ್ಸ್ ಮೋರ್ ದೆನ್ ಇನಫ್ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಲೆಫ್ಟ್ ಹೋದರೆ ಮನೀಸ್ ದಮ್ ಬಿರಿಯಾನಿ ಬರುತ್ತೆ ಗುರು. ಮನೀಸ್ ದಮ್ ಬಿರಿಯಾನಿ ಹೋಗ್ಬೇಕಂದ್ರೆ ಇಲ್ಲಿ ದೈವಿಕ್ ಸುಜುಕಿ ಶೋರೂಮಲ್ಲಿ ಗಾಡಿ ತೊಗೊಂಡ್ಬಿಟ್ಟು ಮನೀಸ್ ದಮ್ ಬಿರಿಯಾನಿಗೆ ಹೋಗ್ಬಿಡಿ, ಇಲ್ಲೇ ಬ್ಯಾಕು. ತುಂಬಾ ಚೆನ್ನಾಗಿದೆ ಗುರು. ಈವನ್ ನನಗೆ ಇದು
ಗಾಡಿ ಸಸ್ಪೆನ್ಷನ್ನು ನಾನು ಎಣಿಸ್ಕೊಂಡೇ ಇರಲಿಲ್ಲ ಸುಜುಕಿಯವರು ಇಷ್ಟು ಚೆನ್ನಾಗಿ ಸ್ಕೂಟಿಗೆಲ್ಲ ಇಷ್ಟೊಂದು ಚೆನ್ನಾಗಿ ಸಸ್ಪೆನ್ಷನ್ ಕೊಡ್ತಾರಂತ. ಕ್ರೇಜಿ ಗಾಡಿ ಗುರು. ಮತ್ತು ಪುನಃ ಹೈವೇಗೆ ಹೋಗೋಣ. 0 to 70 0 to 60 ಹೇಗೆ ಹೋಗುತ್ತೆ ಅಂತ ನೋಡೋಣ. ಸುಜುಕಿ ಇ ಆಕ್ಸಿಸ್ 2026 ಈ ಗಾಡಿ 0 to 60 ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ನೋಡೋಣ. 1 2 3. ವಾವ್, ಓಹೋ ಚೆನ್ನಾಗಿದೆ ಗುರು. ಈ ಸ್ಪೀಡ್ ಮಾತ್ರ ಸಟ್ಟಲ್ಲಾಗಿ ಸ್ಮೂತ್ ಆಗಿದೆ, ಚೆನ್ನಾಗಿದೆ ಗಾಡಿ ಮಾತ್ರ. ನೋಡಿ 60 66 ಅಲ್ಲ, ಆರಾಮ್ಸೆ ಟಚ್ ಮಾಡುತ್ತೆ. 71 ಗುರು, ಇವ್ರು ಕೊಟ್ಟಿದ್ದೆ 71 ಅಂತ. ಇದು ಮೋರ್ ದೆನ್ 71 ಹೋಗುತ್ತೆ ಅನಿಸುತ್ತೆ. ನೋಡಿ ಚೆಕ್ ಮಾಡೋಣ. 73, ಕಮಾನ್ ಸುಜುಕಿ ಕಮಾನ್. 75 ಅಪ್ಪಿನಲ್ಲಿ 75 ಹೋಗ್ತಾ ಇದೆ ಗುರು ಈ ಗಾಡಿ. ಇವ್ರ ಕಂಪ್ನಿ ಹೇಳೋದೇ ಒಂದು, ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದೆ ಗುರು. 76, ಕಮಾನ್ ಸುಜುಕಿ, ಕಮಾನ್, ಯು ಕ್ಯಾನ್ ಡೂ ಇಟ್. 78, ಓ 79 ಸುಜುಕಿ, ಕಮಾನ್. 79 ಹೋಗ್ತಾ ಇದೆ ಗುರು ಈ ಗಾಡಿ. ಓ ಕ್ರೇಜಿ ಗುರು, ಕ್ರೇಜಿ. ಕಂಪ್ನಿ ಕ್ಲೇಮ್ ಮಾಡಿದ್ದು 71, ಬಟ್ ಇದು ಆ್ಯಕ್ಚುಲಿ ಕೊಡ್ತಾ ಇರೋದು 79. ನೋಡಿ ಅಷ್ಟೊಂದು ಸ್ಪೀಡಲ್ಲಿ ಬಂದುಬಿಟ್ಟು ಬ್ರೇಕ್ಸ್ ಹಾಕಿದೆ, ಟೆನ್ಷನೇ ಇಲ್ಲ ಗುರು, ಆರಾಮಾಗಿ ಕಂಟ್ರೋಲ್ ಆಗುತ್ತೆ. ನಾನು ಹೇಳಿದಾಗ ಇದರಲ್ಲಿ CBS ಇದೆ, ಸೆಂಟ್ರಲ್ ಬ್ರೇಕಿಂಗ್ ಸಿಸ್ಟಮ್. ಸೊ ನೋ ವರಿ ನಾಟ್. ನೋಡಿ ಸಫಿಷಿಯಂಟ್ ಇನಫ್ ಗುರು. ಈವನ್ ಟ್ರಾಫಿಕಲ್ಲೂ, ಐ ಮೀನ್ ಹೈವೇಯಲ್ಲೂ ನೀವು ಆರಾಮ್ಸೆ ಓಡಿಸ್ಬೋದು, ಏನೇನೂ ಪ್ರಾಬ್ಲಮ್ ಇಲ್ಲ ಈ ಗಾಡಿಗೆ. ನೋಡಿ ಲೆಫ್ಟು ರೈಟು ಎಲ್ಲ ಆರಾಮ್ಸೆ ಹೋಗ್ತಾ ಇದೆ. ಓವರ್ಟೇಕ್ ಎಲ್ಲ ಆರಾಮ್ಸೆ ಮಾಡ್ಬೋದು ಇಲ್ಲಿ ನೋಡಿ. ಸ್ಪೀಡ್ ಇಸ್ ಮೋರ್ ದೆನ್ ಇನಫ್. 78 kmph 79 kmph ಆರಾಮ್ಸೆ ಟಚ್ ಮಾಡುತ್ತೆ. ಆದರೆ ಕಂಪ್ನಿಯವರು 71 ಅಂತಾರೆ, ಬಟ್ ಆ್ಯಕ್ಚುಲಿ ಕೊಡೋದು 78 79 ಕೊಡ್ತಾ ಇದೆ. ತುಂಬಾ ಚೆನ್ನಾಗಿದೆ ಗುರು. ಸಿಟ್ಟಿಂಗ್ ಕಂಫರ್ಟ್ ಅಲ್ಲ ಮಸ್ತು, ತುಂಬಾ ಚೆನ್ನಾಗಿದೆ. ಸೊ ಈ ಗಾಡಿ ಆ್ಯಕ್ಚುಲಮ್ ಪ್ರೈಸ್ ಬಂದ್ಬಿಟ್ಟು 1.91 ಲ್ಯಾಕ್ ಆಗುತ್ತೆ. ಸೊ ನೀವು ಹೇಳಿ ಗಾಡಿ ನಿಮಗೆ ಹೇಗೆ ಅನಿಸ್ತು, ಏನೆಲ್ಲ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ 2026 ಈ ಗಾಡಿ ಯಾರೆಲ್ಲ ಬೈ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಗಾಡಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಂದರೆ ನಾನು ದೈವಿಕ್ ಶೋರೂಮ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ನ ಹಾಕಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ಅವ್ರ ಹತ್ರ ಕೇಳ್ಬೋದು ಏನು ಕತೆ ಎಲ್ಲ ಅಂತ. ಸೊ ಬಿಗ್ ಥ್ಯಾಂಕ್ಸ್ ಟು ದೈವಿಕ್ ಶೋರೂಮ್ ಅವರಿಗೆ, ಹೊಸಕೋಟೆ ಅವ್ರಿಗೆ ಈ ಗಾಡಿನ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ. ಆ್ಯಂಡ್ ಈವನ್ ನನಗೆ ಫ್ಯಾಕಲ್ಟೀಸ್ ತುಂಬಾ ಇಷ್ಟ ಆಯಿತು ದೈವಿಕ್ ಶೋರೂಮು. ಇದು ಆ್ಯಕ್ಚುಲಿ ಒಂದು ಪೇಯ್ಡ್ ಪ್ರಮೋಷನ್ ಅಲ್ಲ, ಬಟ್ ಅವರು ನನಗೆ ಕೊಟ್ಟಿರೋ ಸರ್ವೀಸು, ಅವ್ರು ಹೆಲ್ಪ್ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಗುರು. ದೈವಿಕ್ ಶೋರೂಮ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬಿಗ್ ಥ್ಯಾಂಕ್ಸ್ ಟು ದೈವಿಕ್ ಶೋರೂಮ್.